ಆಹಾರ ಇಲಾಖೆ ಸಿಬ್ಬಂದಿಗಳು ನಿರಂತರವಾಗಿ ರೆಸ್ಟೋರೆಂಟ್ಗಳು, ಪಿಜಿಗಳು, ಹಾಗೆ ದೊಡ್ಡ ದೊಡ್ಡ ಹೋಟೆಲ್ಗಳು ಇಲ್ಲೆಲ್ಲವೂ ಕೂಡ ಆಹಾರದ ಗುಣಮಟ್ಟ ಮತ್ತು ಕ್ವಾಲಿಟಿಯನ್ನ ಚೆಕ್ ಮಾಡ್ತಾ ಇದ್ದಾರೆ. ಸುರಕ್ಷತೆ ಹೇಗಿದೆ, ಹಾಗೆ ಎಲ್ಲೆಲ್ಲಿ ಏನೇನ್ ಮಾಡ್ತಿದ್ದಾರೆ ಅನ್ನೋದು. ಆಹಾರ ಇಲಾಖೆ ಕಾರ್ಯಾಚರಣೆಯ ನಂತರ ಜಿಬಿಎ ಅಲರ್ಟ್ ಆಗಿದೆ. ಪೇಯಿಂಗ್ ಗೆಸ್ಟ್ ಹೋಟೆಲ್, ರೆಸ್ಟೋರೆಂಟ್, ಹಾಸ್ಟೆಲ್ ತಪಾಸಣೆ ಮಾಡ್ತಾ ಇದ್ದಾರೆ. ಗೇರ್ ಸ್ಕೂಲ್ ರಸ್ತೆ, ನ್ಯೂ ಹಾರಿಜಾನ್ ಕಾಲೇಜು ಪ್ರದೇಶ, ತೂಬ್ರಹಳ್ಳಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನ ಜಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಅಧಿಕಾರಿಗಳಿಗೆ ಬೆಂಗಳೂರು ಪೂರ್ವ ಪಾಲಿಕೆ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ತಪಾಸಣೆ ನಡೆಸಲು ಡಿಎಸ್ ರಮೇಶ್ ಖಡಕ್ ಸೂಚನೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹಾಗೆ ಪಿಜಿಗಳು, ಇಲ್ಲೆಲ್ಲ ಆಹಾರದ ಗುಣಮಟ್ಟ ಮತ್ತೆ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಜಿಬಿ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಪಿಜಿಗಳ ಮೇಲೆ ಆಹಾರ ಇಲಾಖೆಯ ಸಿಬ್ಬಂದಿ ದಾಳಿ ಮಾಡಿದ್ದಾರೆ. ಪಿಜಿಗಳ ಕಿಚನ್, ಪಿಜಿಗಳ ಅಲ್ಲಿ ಏನು ಊಟ ತಯಾರಾಗುತ್ತಲ್ಲ, ಅಲ್ಲೆಲ್ಲವೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಜಿಬಿಎ ದಾಳಿ ಮಾಡಿ ಪಿಜಿಗಳಲ್ಲಿ ಕಿಚನ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಮೊನ್ನೆಲ್ಲ ಆಹಾರ ಇಲಾಖೆ ಸಿಬ್ಬಂದಿ ದಾಳಿ ಮಾಡಿ ಎಲ್ಲಾ ಕಡೆಗಳಲ್ಲೂ ಕೂಡ ಸ್ವಚ್ಛತೆಯ ಬಗ್ಗೆ ಕ್ರಮವನ್ನ ಕೈಗೊಂಡು ನಿಯಮಗಳನ್ನ ಜಾರಿಗೊಳಿಸಿದ ನಂತರ ಕಿಚನ್ಗಳಲ್ಲಿ ಹೀಗಿರಬೇಕು, ಹೋಟೆಲ್ಗಳಲ್ಲಿ ಕಿಚನ್ಗಳನ್ನ ಹೀಗೆ ಇಟ್ಕೊಳ್ಬೇಕು, ಅಡುಗೆ ಮನೆಯಲ್ಲಿ ಈ ರೀತಿಯ ನಿಯಮಗಳಿರಬೇಕು ಅನ್ನೋದೆಲ್ಲವೂ ಕೂಡ ಸೂಚನೆ ಕೊಟ್ಟಾದ ನಂತರ ಜಿಬಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪಿಜಿಗಳ ಮೇಲೆ ಜಿಬಿಎ ದಾಳಿ ಮಾಡಿದೆ. ಸದಸ್ಯ ಪಿಜಿ ಮಾಲೀಕರುಗಳಿಗೆ ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ವಿಜಯನಗರ ಬೆಂಗಳೂರು ವತಿಯಿಂದ ತಮ್ಮ ಆದ್ಯ ಗಮನಕ್ಕೆ ತರಬಯಸುವುದೇನೆಂದರೆ, ಈಗಾಗಲೇ ತಾವೆಲ್ಲ ನೋಡಿರುವ ರೀತಿ ಹೋಟೆಲ್ಗಳಿಗೆ, ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹಾಗೂ ಬೇರೆ ಬೇರೆ ಹೋಟೆಲ್ಗಳಿಗೆ ಈಗಾಗಲೇ ಬಿಬಿಎಂಪಿ ಅಂದ್ರೆ ಜಿಬಿಎ ವತಿಯಿಂದ, ಆರೋಗ್ಯ ಇಲಾಖೆ ವತಿಯಿಂದ ತಪಾಸಣೆಗೈದು ಕಿಚನ್ಗಳನ್ನ, ಏನು ಅಡಿಗೆ ಮಾಡತಕ್ಕಂಥ ಕೋಣೆಯನ್ನು ಪರಿಶೀಲನೆ ಮಾಡಿ ಅಲ್ಲಿ ಕೆಲವು ಲೋಪದೋಷಗಳು ಏನ್ ಬಂದಿದೆ ಅದನ್ನ ನಾವು ಟಿವಿ ಮತ್ತೆ ಪತ್ರಿಕೆಗಳಲ್ಲಿ ನೋಡಿರ್ತಕ್ಕಂಥದ್ದು. ಆದರೆ ನಮ್ಮ ಪಿಜಿಗಳಿಗೂ ಕೂಡ ತಪಾಸಣೆಗೆ ಬರುವಂತದ್ದು ಈಗಾಗಲೇ ಸನ್ಮಾನ್ಯ ಏನು ಆರೋಗ್ಯ ಸಚಿವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಸೊ ನಾವು ಈಗಾಗಲೇ ಪಿಜಿ ಮಾಲೀಕರ ಸಂಘದ ವತಿಯಿಂದ ಈ ಹಿಂದೆ ಅವೇರ್ನೆಸ್ ಪ್ರೋಗ್ರಾಂಗಳಲ್ಲೂ ಕೂಡ ನಾವು ಒಂದು ಶುಚಿತ್ವಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದು, ಆಮೇಲೆ ಅಡಿಗೆ ಮಾಡತಕ್ಕಂಥ ಸಿಬ್ಬಂದಿಯಿಂದ ಹಿಡಿದು ಅಡಿಗೆ ಕೋಣೆಗಳನ್ನು ಕೂಡ ಶುಭ್ರವಾಗಿ ಇಟ್ಕೊಳ್ಬೇಕು, ಆಮೇಲೆ ಆರೋಗ್ಯಕರವಾದಂತಹ ಒಂದು ಅಡಿಗೆಯನ್ನು ತಯಾರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಂಘ ತಮಗೆ ಹೇಳ್ತಾ ಬರ್ತಾ ಇದೆ. ಅದೇ ರೀತಿ ಇನ್ನು ಬರುವ ದಿನಗಳಲ್ಲಿ ತಮ್ಮ ತಮ್ಮ ಪಿಜಿಗಳಿಗೂ ಕೂಡ ತಪಾಸಣೆಗೆ ಬರಬಹುದು. ದಯಮಾಡಿ ಯಾರು ಅವರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ತಪಾಸಣೆಗೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಸಹಕರಿಸುವುದರ ಜೊತೆಗೆ ತಮ್ಮ ಪಿಜಿಯಲ್ಲಿ ಮೂಲಭೂತ ಸೌಲಭ್ಯಗಳ ಜೊತೆ ತಮ್ಮ ಅಡಿಗೆ ಕೋಣೆಗಳನ್ನು ಶುಭ್ರವಾಗಿಡುವಂಥದ್ದು, ಅಡಿಗೆ ಸಿಬ್ಬಂದಿಯವರು ಶುಭ್ರವಾಗಿರ್ತಕ್ಕಂಥದ್ದು, ಆಮೇಲೆ ಆರೋಗ್ಯಕರವಾದಂತಹ ಏನು ಊಟದ ವ್ಯವಸ್ಥೆಯನ್ನ ತಾವು ತಯಾರು ಮಾಡತಕ್ಕಂಥ ಜಾಗವನ್ನು ಕೂಡ, ಆಮೇಲೆ ತರ್ತಕ್ಕಂಥ